ಹಾಯ್ ಸ್ನೇಹಿತರೆ, ನಮಸ್ಕಾರ. ನಿನ್ನೆಯ ಲಕ್ನೋ ಸೂಪರ್ ಜಾಯಿಂಟ್ಸ್ ವರ್ಸಸ್ ಮುಂಬೈ ಇಂಡಿಯನ್ಸ್ ಮ್ಯಾಚ್ ಏನಿತ್ತು ಅದರೊಂದು ಕ್ವಿಕ್ ರಿವ್ಯೂ ಅನ್ನ ನಿಮಗೆ ಕೊಡೋಣ ಅಂತ. ಸೊ ಮಧ್ಯೆ ಬ್ಯಾಟಿಂಗ್ ಮಾಡಿ 203 ರನ್ ಗಳಿಸಿದ್ರು, 8 ವಿಕೆಟ್ಗೆ. ಟಾಸ್ ಗೆದ್ದು ಬ್ಯಾಟಿಂಗ್ ಅನ್ನ ಲಕ್ನೋ ಅವರಿಗೆ ಬಿಟ್ಕೊಟ್ರು. ಒಳ್ಳೆ ಸ್ಕೋರ್ ಅಂತಾನೆ ಹೇಳಬೇಕು. ಒಳ್ಳೆ ಓಪನಿಂಗ್ ಮಿಚೆಲ್ ಮಾರ್ಷ್ ಇಂದ ಬಂತು, ಅದ್ಭುತವಾಗಿ ಆಡಿದ್ರು. ಅದಾದ್ಮೇಲೆ ಮಾರ್ಕ್ರಮ್ ಒಳ್ಳೆ 53 ಅವರಿಂದ ಬಂತು. ಆಯುಷ್ ಬದೋನಿ ಎಂಡ್ ಅಲ್ಲಿ ರನ್ ತಂದ್ರು, ಡೇವಿಡ್ ಮಿಲ್ಲರ್ ಕೂಡ. ಸೊ 203ಕ್ಕೆ 8 ಒಳ್ಳೆ ಟೋಟಲ್ ಏನೆ. ಹಾರ್ದಿಕ್ ಪಾಂಡ್ಯ ಬ್ಯೂಟಿಫುಲ್ ಆಗಿ ಬಾಲ್ ಮಾಡಿದ್ರು, 5 ವಿಕೆಟ್. ವಿಘ್ನೇಶ್ ಪುತ್ತೂರ್ ಕೂಡ 4 ಓವರ್ಗೆ 31 ರನ್ ಕೊಟ್ಟಿದ್ದು. ಒಳ್ಳೆ ಕಂಟ್ರೋಲ್ ಬೌಲಿಂಗ್. ಕೆಲವರು ಎಕ್ಸ್ಪೆನ್ಸಿವ್ ಆದ್ರು, ಸ್ಯಾಂಟ್ನರ್ ಎಲ್ಲ ಎಕ್ಸ್ಪೆನ್ಸಿವ್ ಆದ್ರು. ಸೊ ಆದ್ರೆ ಅದಾದ್ಮೇಲೆ ಮುಂಬೈ ಒಂದು ಹಂತದಲ್ಲಿ ಸ್ಟಾರ್ಟಿಂಗ್ ಅಲ್ಲಿ ಸ್ಟ್ರಗಲ್ ಮಾಡ್ತು. ವಿಲ್ ಜಾಕ್ಸ್, ರಿಕಲ್ಟನ್ ಇಬ್ರು ಕೂಡ ಒಳ್ಳೆ ಹಿಟ್ಟರ್ಸ್, ಬಟ್ ಇಬ್ರು ಕೂಡ ಕ್ಯಾಚ್ ಕೊಟ್ಟು ಔಟ್ ಆದ್ರು. ಆಮೇಲೆ ನಮನ್ ಧೀರ್ ಬ್ಯೂಟಿಫುಲ್ ಆಡಿದ್ರು, 24 ಬಾಲಿಗೆ 46. ಸೂರ್ಯಕುಮಾರ್ ಆಮೇಲೆ ಒಂದು ಕೊನೆ ತನಕ ತರ್ತಾರೆ ಅಂತ ಅನಿಸ್ತು. ಬಟ್ ನೆನ್ನೆ ಬಹಳ ಚರ್ಚೆ ಆಗ್ತಿರುವಂತ ಒಂದು ವಿಚಾರ ಅಂತಂದ್ರೆ ತಿಲಕ್ ವರ್ಮಾ 23 ಬಾಲಿಗೆ 25 ರನ್ ಗಳಿಸಿದ್ರು, 2 ಬೌಂಡ್ರಿ. ಕರೆಕ್ಟ್ ಆಗಿ ಅವರಿಗೆ ಕನೆಕ್ಟ್ ಆಗ್ತಾ ಇರಲಿಲ್ಲ. ಒಳ್ಳೆ ಅವರ ರೆಗ್ಯುಲರ್ ಟಚ್ ಅಲ್ಲಿ ಕಾಣಿಸ್ತಾ ಇರಲಿಲ್ಲ. ಸೊ ಕೊನೆಯ ಒಂದು 7 ಬಾಲ್ ಇರಬೇಕಾದ್ರೆ ಅವ್ರನ್ನ ಏನು ರಿಟೈರ್ಡ್ ಔಟ್ ಅಂತ ಕಳ್ಸಿದ್ರು ಹೊರಗಡೆ. ಇದು ಈಗ ಡಿಬೇಟ್ ಆಗ್ತಾ ಇದೆ. ಅದು ಕೂಡ ಮಿಚೆಲ್ ಸ್ಯಾಂಟ್ನರ್ ಅಂತ ಪ್ಲೇಯರ್ಗೋಸ್ಕರ. ಇಲ್ಲಿ ಏನ್ ಪ್ರಶ್ನೆ ಬರುತ್ತೆ ಅಂತಂದ್ರೆ, ಯಾರೋ ಒಬ್ಬ ಪೊಲಾರ್ಡ್ ತರ್ನೋ ಯಾರಾದ್ರೂ ಇದ್ದಿದ್ರೆ ಬ್ಯಾಕಪ್ ಅಲ್ಲಿ, ಆಗ ಓಕೆ ನೀವು ತಿಲಕ್ ವರ್ಮನ ಕಳ್ಸೋದು ಹೌದು. ಬಟ್ ಮಿಚ್ ಸ್ಯಾಂಟ್ನರ್ಗೋಸ್ಕರ ನೀವು ತಿಲಕ್ ವರ್ಮಾ ಒಬ್ಬ ಇಂಡಿಯಾಗ ಆಡುವಂತ ಪ್ಲೇಯರ್ನ ವಾಪಸ್ ಕರ್ಸ್ಕೊಳ್ಳೋದು ಮುಂಬೈನ ಐಡಿಯಾಲಜಿ ಅಥವಾ ಅವರ ಒಂದು ಪ್ಲಾನ್ ಏನು ಅಂತ ಅರ್ಥ ಆಗ್ಲಿಲ್ಲ. ನಿಮ್ಗೆ ಅಶುತೋಷ್ ಏನು ಡೆಲ್ಲಿ ಮ್ಯಾಚ್ ಅನ್ನ ಗೆಲ್ಸಿದಾರಲ್ಲ, ಅವರು ಕೂಡ ಫಸ್ಟಿಗೆ 20 ಬಾಲಿಗೆ 20 ರನ್ನೇ ಗಳಿಸಿದ್ದು. ಅವ್ರಿಗೆ ಹೊಡಿಯಕ್ ಆಗ್ತಾ ಇರಲಿಲ್ಲ. ವಿಪ್ರಾಜ್ ಬಂದು ಮೊಮೆಂಟಮ್ ಟರ್ನ್ ಮಾಡಿದ್ರು. ಬಟ್ ತಿಲಕ್ ವರ್ಮಾ ನೀವು ವಾಪಸ್ ಕರ್ಸಿದ್ದು ಆತನ ಕಾನ್ಫಿಡೆನ್ಸ್ಗೆ ಏನ್ ಹೇಳುತ್ತೆ? ಎಷ್ಟು ಸರಿ? ಮೇ ಬಿ ಕೊನೆಯವರು ಹಾರ್ದಿಕ್ ಪಾಂಡ್ಯ ಸಿಂಗಲ್ ತೆಗಿಲಿಕ್ಕೆ ಆಗ್ಲಿಲ್ಲ, ಯಾಕಂದ್ರೆ ಮಿಚೆಲ್ ಸ್ಯಾಂಟ್ನರ್ ಇದ್ರು. ಅವ್ರಿಗೋಸ್ಕರ ನೀವು ತಿಲಕ್ ವರ್ಮಾನ ಕಳಿಸಿದ್ದು ವಾಪಸ್. ಅವ್ರು ತಿಲಕ್ ವರ್ಮಾನ ಇಟ್ಕೊಡ್ಬೋದಾಗಿತ್ತಲ್ಲ. ಕೊನೆ ಓವರ್ನಲ್ಲಿ ಸಿಂಗಲ್ ಕೂಡ ಹಾರ್ದಿಕ್ ಪಾಂಡ್ಯ ಓಡಲ್ಲ ಅಂತಂದ್ರೆ, ಅಂದ್ರೆ ಆ ಕಡೆ ಇರೋ ಬ್ಯಾಟ್ಸ್ಮನ್ ನಂಬಿಕೆ ಇಲ್ಲ ಅಂತಂದ್ರೆ, ತಿಲಕ್ ವರ್ಮಾನ ವಾಪಸ್ ಕಳಿಸುವಂತ ಅವಶ್ಯಕತೆ ಏನಿತ್ತು ಅನ್ನೋದು ಪ್ರಶ್ನೆ. ಸೊ ಏನಂತೀರ, ನೆನ್ನೆ ಮ್ಯಾಚ್ ಸ್ವಲ್ಪ ಇಂಟೆಂಟ್ ತೋರಿಸಿದ್ರೆ ಖಂಡಿತ ಗೆಲ್ಬೋದಾಗಿತ್ತು. ಹೌದು, ನೆನ್ನೆ ಸೋಲಿಗೆ ಒಂದ್ ರೀತಿ ತಿಲಕ್ ವರ್ಮಾನೂ ಕಾರಣ. ಅವರು ಸ್ಟ್ರೈಕ್ ರೇಟ್ 23 ಬಾಲಿಗೆ 25 ಅಲ್ಲ, 40 ಆದ್ರೂ ಹೊಡೆದಿದ್ರೆ ಆರಾಮಾಗಿ ವಿನ್ ಆಗಿರೋರು, ಅಥವಾ ಒಂದು 35 ಹೊಡೆದಿದ್ರೆ ವಿನ್ ಆಗಿರೋರು. ಬಟ್ ಎಲ್ಲ ಗೇಮ್ ಸೇಮ್ ಟೈಮ್ ಹೋಗಲ್ಲ. ಸೊ ನೀವೇನ್ ಹೇಳ್ತೀರಾ? ಸೇಮ್ ಟೈಪ್ ಹೋಗಲ್ಲ. ಸೊ ನೀವೇನ್ ಹೇಳ್ತೀರಾ? ಮಿಸ್ ಮಾಡದೆ ಕಮೆಂಟ್ ಮಾಡಿ. ನಮಸ್ಕಾರ.